ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಅಮೈನ್ಸ್ ಚಾಪ್ಟರ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಬಗ್ಗೆ ನೋಡೋಣಂತೆ. ಸೊ ಈ ಚಾಪ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಚಾಪ್ಟರಿಂದ ನಿಮಗೆ ಟೋಟಲ್ ಆಗಿ 5 ಮಾರ್ಕ್ಸ್ ಒಂದು ಕ್ವಶನನ್ನು ಕೇಳ್ತಾರೆ, ಮತ್ತು 2 ಮಾರ್ಕ್ಸ್ 2 ಕ್ವಶನ್ನು MCQ ಅನ್ನು ಕೇಳ್ತಾರೆ, ಮತ್ತು 1 ಮಾರ್ಕು ಅಂದರೆ 1 ಕ್ವಶನ್ನು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸನ್ನು ಕೇಳ್ತಾರೆ. ಅಂದರೆ ಟೋಟಲ್ 3 ಮಾರ್ಕ್ಸ್ ನಿಮಗೆ ವಿದೌಟ್ ಆಪ್ಷನ್ ಕ್ಯಾಟಗರಿ ಒಳಗೆ ಬರುವಂಥದ್ದು. ಆದ್ದರಿಂದ ಅಮೈನ್ಸ್ ಚಾಪ್ಟರ್ ನಮಗೆ 1 ಮಾರ್ಕ್ಸಿಂದ ಏನಿದೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರಬಹುದು ಅಥವಾ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಇರಬಹುದು, ದಟ್ ಪ್ಲೇಸ್ ಆನ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಡಿಸೈಡಿಂಗ್ ಗುಡ್ ಮಾರ್ಕ್ಸ್ ಇನ್ ದ ಕೆಮಿಸ್ಟ್ರಿ ಎಕ್ಸಾಮ್. ಓಕೆ, ಸೊ ಕರೆಕ್ಟಾಗಿ ನೋಡ್ತಾ ಹೋಗಿ. ಹಾಗೆ ನೋಡಿದರೆ ಚಾಪ್ಟರ್ ಭಾಳ ಸಣ್ಣದಾಗಿದೆ. ಸೊ ಚಾಪ್ಟರ್ನ ಲೈನ್ ಬೈ ಲೈನ್ ನೀವೇನಾದರೂ ಓದಿದ್ರಿ ಅಂತಂದರೆ ಈ ಒಂದು ಚಾಪ್ಟರ್ನಲ್ಲಿ 2+1 ಅಂದರೆ 2 MCQ 1 FIB ಅಂದರೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಬಿಡಿಸೋದು ಅಂತಹ ಕಷ್ಟವೇನಲ್ಲ. 5 ಮಾರ್ಕ್ಸಿಂದಲಂತೂ ನಿನಗೆ ಆಪ್ಷನ್ ಇರ್ತದೆ, ಸಿಂಪಲ್ ಇರ್ತದೆ, ರೈಟ್? ಸೊ ನೋಡಿ, ಕ್ವಶನ್ ವಿಲ್ ಬಿ ಆಸ್ಕ್ಡ್ ಲೈಕ್ ದಿಸ್: The benzene diazonium chloride react with aniline in acidic medium 270 to 280 Kelvin to form coupling compound known as ಅಂತ ಕೇಳ್ತಾರೆ. ಸೊ aniline ಮತ್ತು benzene diazonium chloride ಕಪಲ್ ಆದಾಗ you are going to get para amino benzene. Remember that, right? ಸೊ ಹೈಬ್ರಿಡೈಸೇಷನ್ ಆಫ್ ನೈಟ್ರೋಜನ್ ಆಟಮ್ ಇನ್ ಟರ್ಷರಿ ಅಮೈನ್. ಟರ್ಷರಿ ಅಮೈನ್ ಅಲ್ಲಿ ನೈಟ್ರೋಜನ್ ಆಟಮ್ ಹೈಬ್ರಿಡೈಸೇಷನ್ ಏನಿರ್ತದೆ? ದಟ್ ಈಸ್ sp3 ಹೈಬ್ರಿಡೈಸೇಷನ್ ಇರ್ತದೆ. ಇನ್ನು organic compound A on treatment with aqueous ammonia heating forms compound B, which on heating with Br2 and KOH. Br2 and KOH ಅಂತ ಬಂತು ಅಂತ ಅಂದರೆ you have to remember this is Hoffman bromamide degradation reaction. ಓಕೆ, ಸೊ ಅಮೈನ್ಸ್ ಚಾಪ್ಟರ್ ಅಲ್ಲಿ ಕಾರ್ಬೋಕ್ಸಿಲಿಕ್ ಆಸಿಡ್ ಚಾಪ್ಟರ್ ತಗೊಂಡು ಕೊಟ್ಟಿರುವಂಥದ್ದು. ಈ ರೀತಿಯಾಗಿ ಪ್ರಿಪರೇಟರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಆದರೆ ಆ ಬೋರ್ಡ್ ಎಕ್ಸಾಮಲ್ಲಿ ಕೇಳೋ ಪಾಸಿಬಿಲಿಟಿ ಕಡಿಮೆ, ಯಾಕಂದರೆ ಇಂಟರ್ ಮಿಕ್ಸಿಂಗ್ ಆಫ್ ಚಾಪ್ಟರ್ ಇಸ್ ನಾಟ್ ಅಲೌಡ್, ರೈಟ್? So give reason: aliphatic amines of lower molecular mass soluble in water. The reason is hydrogen bond form ಆಗ್ತದೆ. Dimethyl amine is more basic than methyl amine, plus side effect of the methyl amine, dimethyl amine ಅಂತ ಹೇಳ್ತೀವಿ. So which of the following amines cannot be prepared by Gabriel synthesis? That is aniline. Aniline aromatic amines ಅನ್ನು ನಾವು ಪ್ರಿಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೌದಾ? ನೆಕ್ಸ್ಟ್, ಡ್ಯೂರಿಂಗ್ azotization the nitrous acid is produced in the reaction mixture by the reaction of NaNO2 and HCl. Remember, NaNO2 and HCl. The gas liberated when ethylamine reacted with HNO3 low temperature, nitrogen gas liberate ಆಗ್ತದೆ, ಇಂಪಾರ್ಟೆಂಟ್. ಸೊ ಇದು ಒಂದು ವಿಡಿಯೋವನ್ನು ಕರೆಕ್ಟಾಗಿ ನೋಡಿದರೆ ಅಂದರೆ ಅಮೈನ್ಸ್ ಚಾಪ್ಟರ್ ನಿಮಗೆ 3 ಮಾರ್ಕ್ಸ್ ಪರ್ಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ರೈಟ್? ಗಿವ್ ರೀಸನ್: ಇನ್ ದ ಐಸೋಮೆರಿಕ್ ಅಮೈನ್ಸ್ ಬ್ಯೂಟನಮೈನ್ ಹ್ಯಾಸ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ ದನ್ NN-dimethyl methanamine, presence of hydrogen bonding in butanamine, right? There is the reason. Hinsberg reagent ಅಂತ ಇದೆ. ಸೊ C6H5SO2Cl ಅಂತ ಬರೀತೀರಿ. ಸೊ ಐಡೆಂಟಿಫೈ ದ ಪ್ರಾಡಕ್ಟ್ XYZ ಇನ್ ದ ಫಾಲೋವಿಂಗ್. ಸೊ ಇದು XYZ ಅಸ್ಟೈಲೇಷನ್ ಆಗ್ತದೆ, Br2CH2OH ಇದೆ, ಬ್ರೋಮಿನೇಷನ್ ಆಗ್ತದೆ. ಸೊ ಅದಾದಮೇಲೆ ಯು ಆರ್ ಗೋಯಿಂಗ್ ಟು ಗೆಟ್ ಬ್ರೋಮೋ ಅನಿಲೀನ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಗಿವ್ಸ್ ಕಾರ್ಬೈಲಮೈನ್ ರಿಯಾಕ್ಷನ್? ಸೊ ಅನಿಲೀನ್ ಕ್ಯಾನ್ ಗಿವ್ ಕಾರ್ಬೈಲಮೈನ್ ರಿಯಾಕ್ಷನ್ ವೆರಿ ಈಸಿಲಿ ಬಿಕಾಸ್ ಪ್ರೈಮರಿ ಅಮೈನ್ಸ್ ಕ್ಯಾನ್ ಗಿವ್ ಕಾರ್ಬೈಲಮೈನ್ ರಿಯಾಕ್ಷನ್. ಟರ್ಷರಿ ಅಮೈನ್ ಹ್ಯಾವ್ ಲೋ ಬಾಯ್ಲಿಂಗ್ ಪಾಯಿಂಟ್ ದನ್ ಪ್ರೈಮರಿ ಆಲ್ಕೋಹಾಲ್ ಬಿಕಾಸ್ ದ ಎಬ್ಸೆನ್ಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. Then solubility of C2H5NH2 in water is due to the formation of hydrogen bond is the answer. Between arylamine and ammonia which has higher pKb value ಅಂತ ಇದೆ. So always remember pKb value inversely proportional to basic nature. So ಅದಕ್ಕೆ ಅರೈಲಮೈನ್ ಮತ್ತು ಅಮೋನಿಯಾ ನೀವು ಕಂಪೇರ್ ಮಾಡಿದ್ರಿ ಅಂತ ಅಂದರೆ ಸೊ ಅಮೋನಿಯಾದಲ್ಲಿ ಬೇಸಿಕ್ ನೇಚರ್ ಜಾಸ್ತಿ ಇರ್ತದೆ, ಯಾಕಂದರೆ ಅರೈಲಮೈನಲ್ಲಿ ಏನಾಗ್ತದೆ, ಈಗ C6H5NH2ದಲ್ಲಿ ಆ ನೈಟ್ರೋಜನ್ ಮೇಲಿರುವಂತಹ ಎಲೆಕ್ಟ್ರಾನ್ಸು ಡಿಲೋಕಲೈಸೇಷನ್ದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಬೇಸಿಕ್ ನೇಚರ್ ಕಡಿಮೆ ಆಗ್ತದೆ. ಅದಕ್ಕೆ ಅಮೋನಿಯಾ ಈಸ್ ಹ್ಯಾವಿಂಗ್ ಹೈಯರ್ ಬೇಸಿಕ್ ನೇಚರ್ ಆ್ಯಂಡ್ ಲೋವರ್ PKb ವ್ಯಾಲ್ಯೂ. ಅರೈಲಮೈನ್ ಈಸ್ ಹ್ಯಾವಿಂಗ್ ಹೈಯರ್ PKb ವ್ಯಾಲ್ಯೂ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ಕಲರ್ ಆಫ್ ದ ಪ್ಯಾರಾ ಅಮೈನೋ ಅಜೋಬೆನ್ಸಿನ್ ಅಂತ ಇರ್ತದೆ. ಸೊ ದಟ್ ಈಸ್ ಪ್ಯಾರಾ ಅಮೈನೋ ಬೆನ್ಸಿನ್. ಸೊ ಇದು ಕಲರ್ ನೋಡಿ, ಟೆಕ್ಸ್ಟ್ ಬುಕ್ಕನ್ನು ಚೆಕ್ ಮಾಡ್ಕೊಳ್ಳಿ, ಅದು ಜಸ್ಟ್ ಫ್ಯಾಕ್ಚುಯಲ್ ಕ್ವಶನ್ ಇದೆ, ಈ ರೀತಿ ಕ್ವಶನ್ ಏನು ಕೇಳೋದಿಲ್ಲ. ಟರ್ಷರಿ ಅಮೈನ್ ಹ್ಯಾವ್ ಲೋ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ದ ಪ್ರೈಮರಿ ಅಮೈನ್ಸ್, ದಟ್ ಈಸ್ ಡ್ಯೂ ಟು ಹೈಡ್ರೋಜನ್ ಬಾಂಡಿಂಗ್. ಗ್ಯಾಸ್ ಲಿಬರೇಟೆಡ್ ನೈಟ್ರೋಜನ್ ಆಲ್ರೆಡಿ ಬಂದಿದೆ. ಫೈನಲ್ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ ಪ್ರೈಮರಿ ಅಲಿಫೆಟಿಕ್ ಅಮೈನ್ ರಿಯಾಕ್ಟ್ ವಿತ್ ನೈಟ್ರಸ್ ಆಸಿಡ್, ದಟ್ ಈಸ್ ಆಲ್ಕೋಹಾಲ್. ರಿಮೆಂಬರ್, ಪ್ರೈಮರಿ ಅಲಿಫೆಟಿಕ್ ಅಮೈನ್ ಆದರೆ ಆಲ್ಕೋಹಾಲ್ ಫಾರ್ಮ್ ಆಗ್ತದೆ. ಟರ್ಷರಿ ಅಮೈನ್ ಡಸ್ ನಾಟ್ ಆನ್ಸರ್ ಹಿನ್ಸ್ಬರ್ಗ್ ಟೆಸ್ಟ್ ಬಿಕಾಸ್ ಸೊ ಇಟ್ ಹ್ಯಾಸ್ ನೋ ರಿಪ್ಲೇಸಬಲ್ ಹೈಡ್ರೋಜನ್ ಆಟಮ್ ಇಸ್ ದ ಆನ್ಸರ್ ಫಾರ್ ದಿಸ್. Now 20 Hoffman bromide reaction, ಇದು theoretical question. Name the product formed when benzene diazonium chloride solution is hydrolyzed, phenol ಆಗ್ತದೆ. N-ethyl ethanamine converted into NN-dimethyl diethyl ethanamine. ಸೊ ಇದು ಫ್ಯಾಕ್ಚುಯಲ್ ಕ್ವಶನ್, ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು. ಅಮೈಡ್ ವಿಚ್ ಗಿವ್ಸ್ ethanamine by Hoffman bromide reaction, propanamide ಫಾರ್ಮ್ ಆಗ್ತದೆ. Explain the reaction, ಇದು ಕೂಡ why the product is formed above reaction which is alkali due to the presence of acidic hydrogen ಅಂತ ಹೇಳ್ತೀವಿ.
ದೆನ್ IUPAC ನೇಮ್ ಒಂದು ಮೇಲೆ ಒಂದು ಕ್ವಶನ್ನ ಕೇಳುವಂಥ ಚಾನ್ಸಸ್ ಇದೆ. IUPAC ನೇಮ್ ಆಫ್ ದಿಸ್ ಅಂತ ಕೇಳಿದಾಗ ಸೊ ಆಲ್ವೇಸ್ ರಿಮೆಂಬರ್ ಲೋವರ್ ಅಂದರೆ ಸ್ಮಾಲರ್ ಚೈನ್ ಏನಿದೆ ಅದನ್ನು ದಿಸ್ ಒನ್ ಸಬ್ಸ್ಟಿಟ್ಯೂಯೆಂಟ್ ಅಂತ ತಗೊಳ್ಳಿ. ಲಾರ್ಜರ್ ಚೈನ್ ನೋಡಿ 1 2 ಆಗ್ತದೆ, ಇದು ಇಥನಮೈನ್ ಆಗ್ತದೆ. ಸೊ CH3 ಇದೆ, ಸೊ N ಮಿಥೈಲ್ ಎನ್ ನೈಟ್ರೋಜನ್ಗೆ CH3 ಅಟ್ಯಾಚ್ ಇದೆ, ಸೊ N ಮಿಥೈಲ್ ಇಥನಮೈನ್ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ aniline on reaction with excess bromine water gives, so 2,4,6 tribromine aniline is going to form. Benzene diazonium chloride react with cuprous chloride HCl, so nitrogen gas is liberated. So Hoffman bromide reaction is to convert amide to amine, remember amide to amine. The bad smelling substance is due to phenyl isocyanide is the answer, remember phenyl isocyanide. Then the conversion of benzene diazonium salt to haloarenes in presence of copper in acidic medium, that is Gattermann reaction. Gattermann reaction is the answer. Arrange the following compound in the increasing order of their basic nature in aqueous solution. So that is benzamine, ethanamine, phenylamine kottidare, pKb inversely proportional, you can arrange. Then Hinsberg reagent, benzene sulfonium chloride, already I have told. A strongest base, that is CH3 twice NH, that is secondary amine is strongest base, that is also important. Isocyanide are false spelling substance, so this is also important. Then why diazonium salt is generally not stored and is used immediately after its preparation anta ide. The reason for that is it is very unstable and dissociating nitrogen gas. Complete the following reaction. Diazonium chloride form ಆಗ್ತದ, ಇದು RNH2 ಫಾರ್ಮ್ ಆಗ್ತದೆ. Sand Meyers ಡೈರೆಕ್ಟ್ ಕ್ವಶನ್. IUPAC ನೇಮ್ ಆಫ್ ದಿಸ್ CH3 ಅಂದರೆ N-ethyl N ಡೈಇಥೈಲ್ ಇಥನಮೈನ್ ಅಂತ ಬರೀತೀವಿ. ಡೈಮಿಥೈಲ್ CH3 ಇದೆ, ಡೈಮಿಥೈಲ್ ಇಥನಮೈನ್. In case of amines, the melting points are normally highest in primary amines because primary amines ಅಲ್ಲಿ so boiling ಇದು hydrogen bonding ಜಾಸ್ತಿ ಇರ್ತದೆ. On heating benzene diazonium chloride with hypophosphorus acid, the final product formed is benzene, remember. Aniline converted to phenyl isocyanide, that is carbylamine reaction you can give equation for the preparation of methylamine. Gabriel-Thalmaier synthesis you have to write. So C3H9N can be represent all of this. Primary baribodu, secondary baribodu, tertiary kuda baribodu. The gender form of diazonium salt AR N2 plus X minus. Aniline is dash basic than ammonia, that is less basic. Name the major product formed during following conversation, that is nitrous acid treated with methylamine. So methyl alcohol methanol ಆಗ್ತದ. Benzene diazonium chloride is treated with Ki, iodobenzene CH5I ಆಗ್ತದ. So nitrobenzene treated with iron scrap, that is aniline is going to form. That is reduction ಆಗ್ತದೆ, ಹೌದಾ? Then propionamide subjected to Hoffman degradation reaction. So propionamide subjected to Hoffman degradation reaction, so ಅದರಲ್ಲಿ ಒಂದು ಕಾರ್ಬನ್ ಕಡಿಮೆ ಆಗ್ತದೆ, so you are going to get ethylamine. Choose the most stable diazonium salt ಅಂತ ಇದೆ, ಡೈರೆಕ್ಟ್ ಕ್ವಶನ್. Larger the pKb, weaker is the basic strength, correct? So carbylamine reaction idantu direct question, important question, idu repeatedly asked question, idu ಒಂದು HBDR ಒಂದು ಅಂದ್ರೆ Hoffman bromide degradation reaction, remember. Nitrogen atom of amino group is dash hybridized, sp3 hybridized. Which of the following has higher pKb value? That is ammonia. Reaction of aniline with benzene diazonium chloride in acidic medium gives para amino benzene. Explain Hinsberg test of the differentiation of primary, secondary and tertiary amines. Adana kodabodu. Which of the following amines is more basic than aqueous medium? Dimethylamine is the answer. Which of the following amine does not react with Hinsberg reagent? Tertiary amine react agodilla because there is no alpha hydrogen, acidic hydrogen. Gabriel-Thalmaier synthesis used in preparation of dash amines anta ide. Primary amines gotte ide nimage. So IUPAC the name of the following compound anta ide. So illi N dimethyl ethanamine ಆಗ್ತದೆ ಇದು. Why Hoffman bromide reaction is called degradation reaction? Product has only one carbon less than the reactant, ಅದಕ್ಕೆ ಇದನ್ನ degradation ಅಂತ ಕರಿತೀವಿ. Among the following the stronger base in aqueous medium, so remember that is so dimethylamine because of the secondary amine. Benzene diazonium chloride when warmed with water gives phenol. The gas liberated when ethylamine react with HNO2, that is nitrogen gas liberate ಆಗ್ತದೆ. Hinsberg reagent is CH5SO2Cl, important. Amide react with bromine and alkali to form primary amine. The reaction is Hoffman degradation ammonia reaction. If the product obtained by an amine with the Hinsberg reagent insoluble in NaOH, that is secondary amine. Para-hydroxyazobenzene is di, adu option ಕೊಟ್ಟಿರ್ತಾರೆ ನಿಮಗೆ. The reagent used to convert benzene diazonium chloride to benzene, that is CH3CH2OH, remember.
ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಟು ಬೆನ್ಸಿನ್ ಬೇಕು ಅಂತಂದರೆ CH3CH2OH ಯು ಕ್ಯಾನ್ ಯೂಸ್. ದೆನ್ ಡ್ಯಾಶ್ ಇಸ್ ಅ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಇದೆ, ಆಲ್ರೆಡಿ ಗೊತ್ತಿದೆ. ಐಡೆಂಟಿಫೈ ದ ಮೋರ್ ಬೇಸಿಕ್ ಕಂಪೌಂಡ್ ಅಮಾಂಗ್ ಎನಿಲೀನ್, 4-ನೈಟ್ರೋ ಎನಿಲೀನ್, 4-ಮಿಥೈಲ್ ಎನಿಲೀನ್. ಸೊ 4-ಮಿಥೈಲ್ ಎನಿಲೀನ್ ಆಗ್ತದೆ ಬಿಕಾಸ್ more basic. Methyl group is having plus psi effect, so it will help in donating the electron. N-methyl ethanamine is a primary amine, secondary amine anta ide. This is the secondary amine. Hinsberg reagent is benzene sulfonic chloride, already ಹೇಳಿದಿವಿ. Zinc amalgam, para amino benzene is a di, bracket ಅಲ್ಲಿ ಅಂದ್ರೆ ಕೊಟ್ಟಿರ್ತಾರೆ ಮೇಲ್ಗಡೆ. How primary aliphatic amines are prepared from nitrous acid? So write the general equation anta ide, directly you can write the equation for the reaction between benzene diazonium chloride and phenol. Idu kuda mention the foul smelling gas substance formed, isocyanide, right? Color of the product is orange. The correct order of basic character among the following ನೋಡಿ, ಇದರಲ್ಲಿ correct order ಅಂತ ಬಂದಾಗ so ammonia ಕೊಟ್ಟಿದ್ದಾರೆ, CH3NH2 ಕೊಟ್ಟಿದ್ದಾರೆ, CH2 twice NH because it is the first one, so it is the highest basic in nature. ಅದಾದ್ಮೇಲೆ ಇದು ಬರ್ತದೆ, right? ಅದಾದ್ಮೇಲೆ ಇದು ಬರ್ತದೆ tertiary and ಇದಾದ್ಮೇಲೆ ಇದು ಬರ್ತದೆ, right? So because of that 1, 2, 3 ಅಂತ ಬರ್ರಿ, ಇದು 4 ಅಂತ ಬರ್ರಿ. So the answer for this is first one. Amines are generally basic in nature. Carbon amine reactions answered by only primary amines, remember. Then ಈ ಕಡೆ ನೋಡಿದ್ವಿ ಅಂತಂದ್ರೆ ಡಯಾಜೋಟೈಸೇಷನ್, ರೈಟ್ ದ ಇಕ್ವೇಷನ್ ಅಂತ ಕೇಳ್ಬೋದು 2 ಮಾರ್ಕ್ಸ್ಗೆ. ಇಂಪಾರ್ಟೆಂಟ್ ಕ್ವಶನ್. IUPAC ನೇಮ್ ಆಫ್ ಟ್ರೈಮಿಥೈಲ್ ಅಮೈನ್. ಟ್ರೈಮಿಥೈಲ್ ಅಮೈನ್ ಇಸ್ NN ಡೈಮಿಥೈಲ್ ಮಿಥನಮೈನ್ ಆಗ್ತದೆ. ಪ್ರೊಪನಮೈಡ್ ಆನ್ ಹಾಫ್ಮನ್ ಬ್ರೋಮೈಡ್ ರಿಯಾಕ್ಷನ್ ಇಥೈಲ್ ಅಮೈನ್ ಫಾರ್ಮ್ ಆಗ್ತದೆ. ಅಮೈನ್ ವಿತ್ ಮೋರ್ ಬೇಸಿಸಿಟಿ, ದಟ್ ಈಸ್ ಟರ್ಷರಿ ಅಮೈನ್. ಇನ್ ಗೇಷಿಯಸ್ ಫೇಸ್ ಅಂತ ಇದೆ, ಗೇಷಿಯಸ್ ಫೇಸಲ್ಲಿ ಟರ್ಷರಿ ಅಮೈನ್ ಆಗ್ತದೆ. ಹೌ ಡಸ್ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ರಿಯಾಕ್ಟ್ ವಿತ್ ಫಿನಾಲ್? ರೈಟ್ ದ ಕೆಮಿಕಲ್ ಇಕ್ವೇಷನ್. ಇದು ಕಪ್ಲಿಂಗ್ ರಿಯಾಕ್ಷನ್ ನ ಬರೀತೀರಿ ನೀವು. ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಮೈನ್ಸ್ ಕ್ಯಾನ್ ಡಿಸ್ಟಿಂಗ್ವಿಶ್ಡ್ ಬೈ ಹಿನ್ಸ್ಬರ್ಗ್ ರಿಯೇಜೆಂಟ್ ಆಗ್ತದೆ. ದೆನ್ amide on reduction with lithium aluminum hydride, so amines are going to form, that is reduction ಆಗ್ತದೆ. Solubility of ethyl amine in water is due to formation of hydrogen bonding in water. How do you convert an amide into primary amine having 1 carbon atom less than the starting compound? Name the reaction ಅಂತ ಇದೆ. Amide to primary amine, Hoffman bromamide degradation reaction idu, right? Aryl amine get colored on storage due to the atmospheric oxidation anta answer. How do you prepare benzene diazonium chloride by diazotization? Give reaction anta ide, right? So ಇದನ್ನ from diazotization reaction important, ಇದನ್ನ ಬರೀಬಹುದು. Give reason. Aromatic amines are weaker base than the ammonia ಅಂತ ಕೇಳ್ತಾರೆ due to resonance in aniline. Write the general form of diazonium salt, RN2 plus X minus ಬರೀಬಹುದು. Then benzene sulfonic chloride will not precipitate with tertiary amine. This is a Hinsberg reagent. ಹೌದಾ? Explain with chemical equation conversion of aniline to 4-bromoaniline. ಸೊ ಮೊದಲು ಅಸಟೈಲೇಷನ್ ಮಾಡಬೇಕು, ಅದಾದಮೇಲೆ ಬ್ರೋಮಿನ್ ವಿತ್ ಅಸಿಟಿಕ್ ಆಸಿಡ್ ಆ್ಯಡ್ ಮಾಡಬೇಕು. ಯು ಆರ್ ಗೋಯಿಂಗ್ ಟು ಗೆಟ್ ಆಫ್ಟರ್ ದಿಸ್ ವಾಟ್ ಯು ಕ್ಯಾನ್ ಸೇ ವಾಟರ್ ಜೊತೆ H3O+ ಜೊತೆ ರಿಯಾಕ್ಟ್ ಆದಾಗ 4-bromoaniline ಬರ್ತದೆ. ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ರಿಯಾಕ್ಟ್ ವಿತ್ ಫಿನಾಲ್ ಟು ಫಾರ್ಮ್ ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್ ಇನ್ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ ಬೇಸಿಕ್ ಮೀಡಿಯಮಲ್ಲಿ ಆಗುವಂಥ ರಿಯಾಕ್ಷನ್. ವಿಚ್ ಆರ್ ದ ಫಾಲೋವಿಂಗ್ 99th ಕ್ವಶನ್ ನೋಡಿ, 99th ಕ್ವಶನ್. ವಿಚ್ ಆರ್ ದ ಫಾಲೋವಿಂಗ್ ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಆಫ್ ಅಮೈನ್ಸ್ ಇನ್ ಎಕ್ವಿಯಸ್ ಸೊಲ್ಯೂಷನ್ ಇಸ್ ಕರೆಕ್ಟ್ ಅಂತ ಇದೆ. ಸೆಕೆಂಡರಿ ಇಸ್ ಫಸ್ಟ್ ಕರೆಕ್ಟು. ಸೊ ಅದಾದಮೇಲೆ ಪ್ರೈಮರಿ, ಅದಾದಮೇಲೆ ಟರ್ಷರಿ. ಆ್ಯಕ್ಚುಲಿ ಇದು ಟರ್ಷರಿ ಆಗಬೇಕು, ಟರ್ಷರಿ. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ಇನ್ನೊಂದು ಮಟೀರಿಯಲಿಂದ ಡಿಸ್ಕಸ್ ಮಾಡೋಣಂತೆ, ದಟ್ ಈಸ್ ದಿಸ್ ಒನ್. ಇಲ್ಲೂ ಕೂಡ ಆಲ್ಮೋಸ್ಟ್ ಡಿಸ್ಕಸ್ ಮಾಡಿದ್ದೇ ಇದೆ, ಅದು ಕೂಡ ಇನ್ನೊಂದ್ಸಲ ಮಾಡೋಣಂತೆ. ವಿಚ್ ಆರ್ ದ ಫಾಲೋವಿಂಗ್ ಇಸ್ ಟರ್ಷರಿ ಅಮೈನ್ ಅಂತ ಇದೆ, ಹೌದಾ? ಸೊ ಮಿಥಾನಮೈನ್ ಇಸ್ ಪ್ರೈಮರಿ ಅಮೈನ್, NN ಡೈಮಿಥೈಲ್ ಇಥಾನಮೈನ್ ಇಸ್ ಟರ್ಷರಿ ಅಮೈನ್, ಹೌದಾ? ಸೊ ಇದು ಪ್ರೈಮರಿ, ಇದು ಸೆಕೆಂಡರಿ. ಸೊ ದ ಆನ್ಸರ್ ಇಸ್ ಬಿ. IUPAC ದ ನೇಮ್ ಆಫ್ ದಿಸ್ ಇಸ್ ನೋಡಿ, N-methyl ethanamine ಆಗ್ತದ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ದೆನ್ ರಿಡಕ್ಷನ್ ಆಫ್ ಅರೋಮೆಟಿಕ್ ಅಂಡ್ ನೈಟ್ರೋ ಕಂಪೌಂಡ್ಸ್ ಯೂಸಿಂಗ್ Fe and HCl ವಿಲ್ ಗಿವ್ ಅರೋಮೆಟಿಕ್ ಪ್ರೈಮರಿ ಅಮೈನ್ಸ್ ಬರ್ತದೆ, ಹೌದಾ? ಸೊ ವಿಚ್ ಆರ್ ದ ಫಾಲೋವಿಂಗ್ ರಿಯೇಜೆಂಟ್ ಈಸ್ ನಾಟ್ ಗುಡ್ ಚಾಯ್ಸ್ ಫಾರ್ ದ ರಿಡ್ಯೂಸಿಂಗ್ ಆನ್ ಅರೈಲ್ ನೈಟ್ರೋ ಕಂಪೌಂಡ್ ಟು ಆ್ಯನ್ ಅಮೈನ್. ಸೊ ಅರೈಲ್ ನೈಟ್ರೋ ಕಂಪೌಂಡ್ ಯಾವುದು ಬೆಟರ್ ರಿಯೇಜೆಂಟ್ ಅಲ್ಲ ಅಂತ ಕೇಳಿದರೆ ಎಲ್ಲ AlH4, ರಿಮೆಂಬರ್. ಯಾಕಂದರೆ ಅಜೋ ಕಂಪೌಂಡ್ ಬಂದುಬಿಡ್ತದೆ ನಿಮಗೆ. ಸೊ N ಡಬಲ್ ಬಾಂಡ್ N ಕಂಪೌಂಡ್ಸ್ ಬಂದುಬಿಡ್ತದೆ. ಸೊ ಅದಕ್ಕಾಗಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಬಾರ್ದು. ರಿಡಕ್ಷನ್ ಆಫ್ ನೈಟ್ರೈಲ್ಸ್ ಇನ್ ದ ಪ್ರೆಸೆನ್ಸ್ ಆಫ್ H2Ni ಇಸ್ ನೋನ್ ಆಸ್, ದಟ್ ಈಸ್ ಪ್ರೈಮರಿ ಅಮೈನ್ ಅಂತ ಕರಿತೀವಿ. ದೆನ್ ದ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಟು ಕನ್ವರ್ಟ್ ಇಥಾನಮೈಡ್ ಟು ಇಥಾನಮೈನ್. ಇಥಾನಮೈಡ್ ಟು ಇಥಾನಮೈನ್ ನಿಮಗೆ ಸೊ D LiAlH4 ಇನ್ ಈಥರ್ ಬರ್ತದೆ.
Gabriel Thalamide synthesis is used for the preparation of primary aliphatic amine is the answer. Which of the following amines cannot be prepared by Gabriel synthesis? So that is aniline is the answer. Gabriel Thalamide synthesis in the aniline ಅನ್ನು ಪ್ರಿಪೇರ್ ಮಾಡೋದಕ್ಕಾಗೋದಿಲ್ಲ. Aromatic primary amines cannot be prepared by Gabriel Thalamide synthesis ಯಾಕೆ ಅಂತ ಕೇಳಿದರೆ it will not undergo nucleophilic substitution reaction ಅನ್ನೋದು ಗೊತ್ತಿರಲಿ. When primary amide is treated with an aqueous solution of KOH and bromine, it gives primary amine. The name of the reaction ಅಂತ ಕೇಳಿದರೆ the name of the reaction is Hoffman bromide degradation reaction. The most convenient method to prepare primary amine containing one carbon atom less is Hoffman bromide degradation ಹೆಸರಲ್ಲೇ ಇರುವಂಥದ್ದು. Best reagent for the converting propanamide to ethanamine, that is NaOH Br2. Solubility of ethylamine in water is due to, solubility of ethylamine in water is due to, remember, formation of hydrogen bonding in water. The order of basicity of amines in the gaseous phase follows the order. Gaseous phase ಅಲ್ಲಿ ನೀವು ಕನ್ಸಿಡರ್ ಮಾಡಿದರೆ ಟರ್ಷರಿ ವಿಲ್ ಬಿ ಮೋರ್ ಬೇಸಿಕ್ ದೆನ್ ಸೆಕೆಂಡರಿ, ಪ್ರೈಮರಿ NH3 ಆಗ್ತದೆ. Strongest base in aqueous medium, so dimethylamine. Least basic among this is, remember, C6H5NH2 will be the least basic because of resonance, C. Basic character of ethylamine in the aqueous, remember, secondary, primary, then tertiary, secondary, tertiary and primary ಆಗ್ತದೆ. Methylamine ಆದರೆ secondary, primary and tertiary ಆಗ್ತದೆ. Carbylamine reaction is given by primary amines ಅನ್ನೋದು ಗೊತ್ತಿರಲಿ. Aniline with oxygen aniline with mixture of chloroform and alcoholic KOH give. This is carbylamine reaction ಹೌದಾ? So phenyl isocyanide is going to form. Primary, secondary, tertiary amines can be distinguished by Hinsberg reagent is a very important reagent in this case. The reaction this ArN2 plus Cl minus is named as ಅಂತ ಇದೆ Gattermann reaction we are going to use. Which of the following cannot be prepared by Sandmeyer's reaction? Sandmeyer's reaction ಇಂದ ಯಾವುದನ್ನು ಪ್ರಿಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. So fluorobenzene is cannot be prepared. So the gas liberated when ethylamine is reacted with HNO2, that is nitrogen gas, repeated. Ethylamine when treated with the nitrous acid gives nitrous acid ಜೊತೆ ರಿಯಾಕ್ಟ್ ಆದರೆ ethyl alcohol ಬರ್ತದೆ. Hinsberg reagent direct question C. Which of the following does not react with Hinsberg reagent ಅಂತ ಇದೆ. So does not react with Hinsberg reagent ಅಂತಂದ್ರೆ tertiary amine. Which of the following react with Hinsberg reagent and gives product soluble in alkali, that is primary amine. The product formed when aniline is reacts with NaNO2 and HCl, so that is ethyl alcohol, remember. So benzene diazonium chloride ಯಾವುದಿದೆ aniline ಇದೆಯಲ್ಲ, so aniline ಇದೆ benzene diazonium chloride. If it is ethanamine, ethyl alcohol ಆಗ್ತಿತ್ತು. C. Benzene diazonium chloride on hydrolysis will give, so phenol and nitrogen gas you are going to get. Nitration of aniline is carried out after acylation because, remember, in this particular case, acylation what it will do is it will deactivate the NH2 group. So otherwise NH2 group itself will react with the acylated, that acylation reactions. Nitration of aniline in the strongly acidic medium. So strongly acidic medium ದಲ್ಲಿ ಆರ್ಥೋ ಪ್ಯಾರಾ ಮೆಟಾ ನೈಟ್ರೋ ಎನಿಲಿನ್ ಫಾರ್ಮ್ ಆಗ್ತದೆ, ಮೂರು ಫಾರ್ಮ್ ಆಗ್ತದೆ. ಸೊ ಅದರಲ್ಲಿ ಮೆಟಾ ಸ್ವಲ್ಪ ಹೈಯರ್ ಆಗ್ತದೆ. ಮೆನ್ಷನ್ ದ ಟೈಪ್ ಆಫ್ ಅಮೈನ್. ಸೊ ಟೈಪ್ ಆಫ್ ಅಮೈನ್ ನೋಡಿ 2RX ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂತಂದ್ರೆ ಇಟ್ ಶುಡ್ ಬಿ ಸೆಕೆಂಡರಿ ಅಮೈನ್. Benzene diazonium chloride with cuprous salts, in presence of cuprous salts gives deactivates derivatives of benzene. The answer for that is Sandmeyer's reaction. So this reaction is known as Sandmeyer's reaction. So these are the important questions. Almost more than 130 questions we have solved. Definitely it is going to help you. So ಒಬ್ಬರಿಗೆ ಹೆಲ್ಪ್ ಆದರೂ ಕೂಡ I will be very happy. So thank you. Have a nice day.